ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸೆಪ್ಟೆಂಬರ್ 6ರಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಬುರುಡೆ ರಹಸ್ಯಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸೆಪ್ಟೆಂಬರ್ 6ರಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದ ಮೂಳೆಗಳ ಬಗ್ಗೆ ಸ್ಫೋಟಕ ಮಾಹಿತಿ ಈಗ ಬಯಲಾಗಿದೆ. ಬುರುಡೆ ಮೂಳೆಗಳನ್ನ ಎಫ್ಎಸ್ಎಲ್ಗೆ ಅಧಿಕಾರಿಗಳು ಕಳಿಸಿದ್ಲ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ್ದ 7 ಬುರುಡೆ ಮೂಳೆಗಳು. ಇದುವರೆಗೆ ಬುರುಡೆ ಮೂಳೆಗಳನ್ನ ಎಫ್ಎಸ್ಎಲ್ಗೆ ಕಳಿಸಿಲ್ಲ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸೆಪ್ಟೆಂಬರ್ 6ರಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿತ್ತಲ್ಲ ಬುರುಡೆಗಳಾಗಿರಬಹುದು ಅಥವಾ ಮೂಳೆಗಳು, ಇದ್ಯಾವುದನ್ನು ಕೂಡ ಸದ್ಯಕ್ಕೆ ಎಫ್ಎಸ್ಎಲ್ಗೆ ರವಾನೆ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಯಾಕಿಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇಷ್ಟು ದಿನ ಆಗಿದೆ, ಸೆಪ್ಟೆಂಬರ್ 6ರಿಂದ ಹಾಗಾದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿತ್ತು. ಏನ್ ಚಿನ್ನಯ್ಯ ಕೊಟ್ಟಿದ್ದ ಹೇಳಿಕೆಗಳು ಅದೆಲ್ಲವೂ ಕೂಡ ಸುಳ್ಳು ಹೇಳಿಕೆಗಳು ಅಂತ ಕೂಡ ಪ್ರೂವ್ ಆಯಿತು. ಅದಾದ ನಂತರ ಬಂಗ್ಲೆಗುಡ್ಡದಲ್ಲಿ ಕೆಲವೊಂದಿಷ್ಟು ಮೂಳೆಗಳು ಪತ್ತೆ ಆಗಿತ್ತು, ಕೆಲವೊಂದಿಷ್ಟು ತಲೆ ಬುರುಡೆಗಳು ಪತ್ತೆ ಆಗಿತ್ತು. ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ಎಫ್ಎಸ್ಎಲ್ಗೆ ಅಧಿಕಾರಿಗಳು ರವಾನೆ ಮಾಡಿಲ್ಲ, ಯಾಕೆ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇಷ್ಟೊಂದು ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿತನ ಯಾಕೆ ತೋರಿಸ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಹಾಗೆ ಈ ಒಂದು ಪ್ರಕರಣದ ಸುತ್ತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಸೆಪ್ಟೆಂಬರ್ 6ರಂದು ಈ ತಲೆಬುರುಡೆ ಆಗಿರಬಹುದು ಅಥವಾ ಮೂಳೆಗಳು ಈ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದೆ ಎಂಬ ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ. ಸಿಕ್ಕಿದ ಮೇಲೆ ಎಫ್ಎಸ್ಎಲ್ಗೆ ರವಾನೆ ಮಾಡೋಕೆ ಇಷ್ಟೊಂದು ತಡ ಯಾಕೆ ಮಾಡ್ತಿದ್ದಾರೆ ಅಧಿಕಾರಿಗಳು? ಹಾಗಾದ್ರೆ ಯಾವ ಕಾರಣಕ್ಕೆ ಈ ಒಂದು ತಲೆಬುರುಡೆ ಅಥವಾ ಮೂಳೆಗಳನ್ನ ರವಾನೆ ಮಾಡಿಲ್ಲ? ಯಾವುದಾದ್ರೂ ಒತ್ತಡಕ್ಕೆ ಮಣಿದ್ರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಧರ್ಮಸ್ಥಳದಲ್ಲಿ ಸಿಕ್ಕ ತಲೆಬುರುಡೆ ಕುರಿತ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಯಾರ ತಲೆಬುರುಡೆಗಳು? ಹಾಗಾದ್ರೆ 3 ತಲೆಬುರುಡೆ ಕುರಿತು ಎಫ್ಎಸ್ಎಲ್ ಮಾಹಿತಿಯನ್ನ ಕೊಟ್ಟಿದೆ. ಮಹಿಳೆಯರ ತಲೆಬುರುಡೆನಾ ಅಥವಾ ಪುರುಷರ ತಲೆಬುರುಡೆನಾ? ಎಸ್ಐಟಿಗೆ ಲಭ್ಯವಾದ ಎಫ್ಎಸ್ಎಲ್ ರಿಪೋರ್ಟ್. ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದ ಬುರುಡೆ ರಹಸ್ಯ ಈಗ ಬಹಿರಂಗ ಆಗಿದೆ. ಚಿನ್ನಯ್ಯ ಕೋರ್ಟ್ಗೆ ತಂದಿದ್ದು ಪುರುಷನ ತಲೆಬುರುಡೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಸುಮಾರು 44 ವರ್ಷದ ಪುರುಷನ ತಲೆಬುರುಡೆ ಎಂಬುದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಧರ್ಮಸ್ಥಳದಲ್ಲಿ ಸಿಕ್ಕ ತಲೆಬುರುಡೆ ಕುರಿತ ಸ್ಫೋಟಕ ಮಾಹಿತಿ ಈಗ ಲಭ್ಯ ಆಗಿದೆ. ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು ಯಾರ ತಲೆಬುರುಡೆಗಳು ಅನ್ನೋದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದು ಪುರುಷನ ತಲೆಬುರುಡೆನಾ ಅಥವಾ ಮಹಿಳೆಯ ತಲೆಬುರುಡೆನಾ? ಯಾರ ತಲೆಬುರುಡೆ ಚಿನ್ನಯ್ಯ ತೆಗೆದುಕೊಂಡು ಬಂದಿದ್ದು ಎಂಬ ಪ್ರಶ್ನೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆದ್ರೆ ಇದೀಗ ಆ ತಲೆಬುರುಡೆ ಪುರುಷರಿಗೆ ಸಂಬಂಧಪಟ್ಟ ತಲೆಬುರುಡೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಅದು ಕೂಡ 44 ವರ್ಷದ ಪುರುಷನಿಗೆ ಸಂಬಂಧಪಟ್ಟಿದ್ದು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಎಫ್ಎಸ್ಎಲ್ ಕೊಟ್ಟಿರುವಂತಹ ರಿಪೋರ್ಟ್ ಇದು. ಹಾಗಾದ್ರೆ ಈ ತಲೆಬುರುಡೆ ಈತನ ಕೈಗೆ ಯಾವ ರೀತಿ ಸಿಕ್ತು? ಈತ ಆ ತಲೆಬುರುಡೆಯನ್ನ ಯಾಕೆ ತಂದ? ಅದೆಲ್ಲವೂ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ಎಸ್ಐಟಿ ಅವರು ತನಿಖೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಬಂಗ್ಲೆಗುಡ್ಡದ ವಿಚಾರಕ್ಕೆ ಬಂದ್ರೆ, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಮೂಳೆಗಳು ಮತ್ತೆ ತಲೆಬುರುಡೆಗಳನ್ನ ಯಾಕೆ ಇನ್ನು ಎಫ್ಎಸ್ಎಲ್ಗೆ ಕಳುಹಿಸಿಲ್ಲ ಅಧಿಕಾರಿಗಳು ಎಂಬುದು ಕೂಡ ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ. ಎಸ್ಐಟಿ ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸ್ಪಾಟ್ 6ರಲ್ಲಿಯೂ ಸಿಕ್ಕಿದ್ದವು ತಲೆಬುರುಡೆ ಮೂಳೆಗಳು. 6ನೇ ಸ್ಪಾಟ್ನಲ್ಲಿ ಸಿಕ್ಕ ತಲೆಬುರುಡೆ ರಹಸ್ಯವೂ ಈಗ ಬಹಿರಂಗ ಆಗಿದೆ. ಸ್ಪಾಟ್ 6ರಲ್ಲಿ ಸಿಕ್ಕಿದ್ದು 25ರಿಂದ 30 ವರ್ಷದ ಪುರುಷನ ತಲೆಬುರುಡೆ ಎಂಬ ಮಾಹಿತಿ ಸಿಕ್ಕಿದೆ. ಸ್ಪಾಟ್ 15ರಲ್ಲಿ 35ರಿಂದ 39 ವರ್ಷದ ಪುರುಷನ ಬುರುಡೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಒಟ್ಟಿನಲ್ಲಿ ಚಿನ್ನಯ್ಯ ಹೇಳಿದೆಲ್ಲವೂ ಕೂಡ ಸುಳ್ಳು ಅನ್ನೋದು ಸದ್ಯಕ್ಕಂತೂ ಗೊತ್ತಾಗ್ತಾ ಇರುವಂತಹ ವಿಚಾರ. ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ನಾನೇ ಹೂತಿಟ್ಟಿದ್ದೆ ಅಂತ ಎಷ್ಟೊಂದು ಬುರುಡೆಗಳನ್ನ ಬಿಟ್ಟಿದ್ದ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6ನೇ ಸ್ಪಾಟ್ನಲ್ಲಿ ಸಿಕ್ತಲ್ಲ ತಲೆಬುರುಡೆ, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಏನ್ ಚಿನ್ನಯ್ಯ ಕೆಲವೊಂದಿಷ್ಟು ಸ್ಪಾಟ್ಗಳನ್ನ ತೋರಿಸಿದ್ದ, ಇಲ್ಲಿ ನಾನು ಹೆಣವನ್ನ ಹೂತಿಟ್ಟಿದ್ದೆ, ಇಲ್ಲಿ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ಹೆಣವನ್ನ ಹೂತಿಟ್ಟಿದೆ ಅಂತ ಒಂದು 13 ಸ್ಪಾಟ್ಗಳನ್ನ ಗುರುತು ಮಾಡಿದ್ದ. ಆ 13 ಸ್ಪಾಟ್ಗಳಲ್ಲೂ ಕೂಡ ಅಗಿಯುವ ಕಾರ್ಯವನ್ನ ಮಾಡಿದ್ರು. ಅದು ಕೂಡ ಎಸ್ಐಟಿ ಅವರ ಮುಂದಾಳತ್ವದಲ್ಲಿ ಆ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆದ್ರೆ 6ನೇ ಸ್ಪಾಟ್ನಲ್ಲಿ ತಲೆಬುರುಡೆ ಕೂಡ ಪತ್ತೆಯಾಗಿತ್ತು. ಸದ್ಯಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಅಲ್ಲಿ ಸಿಕ್ಕಂತಹ ತಲೆಬುರುಡೆ ಪುರುಷನಿಗೆ ಸಂಬಂಧಪಟ್ಟಿದ್ದು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಇನ್ನು 6ನೇ ಸ್ಪಾಟ್ನಲ್ಲಿ ಸಿಕ್ಕಿದಂತಹ ತಲೆಬುರುಡೆ ಇದೆಯಲ್ಲ, ಅದು 25ರಿಂದ 30 ವರ್ಷದ ಒಳಗಿನ ಪುರುಷನಿಗೆ ಸಂಬಂಧಪಟ್ಟಿದ್ದು, ಇದು ಯಾವುದೇ ಮಹಿಳೆಗೆ ಸಂಬಂಧಪಟ್ಟಿದ್ದಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಇದರ ಜೊತೆಗೆ ಸ್ಪಾಟ್ 15 ಇದೆಯಲ್ಲ, ಅಲ್ಲೂ ಕೂಡ ಕೆಲವೊಂದಿಷ್ಟು ಅಂದರೆ ಬುರುಡೆ ಸಿಕ್ಕಿತ್ತು. ಹಾಗಾದ್ರೆ ಅದು ಯಾರ್ದು ಅನ್ನೋ ಚರ್ಚೆ ಕೂಡ ಗ್ರಾಸವಾಗಿತ್ತು. ಆದರೆ ಅದು ಕೂಡ ಪುರುಷನಿಗೆ ಸಂಬಂಧಪಟ್ಟಂತಹ ಬುರುಡೆ ಎಂಬುದು ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. 35ರಿಂದ 39 ವರ್ಷದ ಪುರುಷನ ಬುರುಡೆ ಅಂತ ಸದ್ಯಕ್ಕೆ ಗೊತ್ತಾಗಿದೆ. SIT ಅವರು ಈಗ ತನಿಖೆಯನ್ನು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೆಲ್ಲವೂ ಸರಿ, ಈಗ 6ನೇ ಸ್ಪಾಟ್ನಲ್ಲಿ ಸಿಕ್ಕಿರೋದು ಪುರುಷರದು, 15ನೇ ಸ್ಪಾಟ್ನಲ್ಲಿ ಸಿಕ್ಕಿರುವಂತಹ ತಲೆಬುರುಡೆಯೂ ಕೂಡ ಪುರುಷರದು ಎಂಬ ಮಾಹಿತಿಯನ್ನು ಲಭ್ಯ ಆಗಿದೆ. ಆದರೆ ಬಂಗ್ಲೆಗೂಡದ ವಿಚಾರ ಬಂದ್ರೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ SIT ಅಧಿಕಾರಿಗಳು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅಥವಾ ಏನಾದ್ರೂ ರಾಜಕೀಯ ಒತ್ತಡನ ಅಥವಾ ಬೇರೆ ಪ್ರಭಾವಿಗಳ ಒತ್ತಡಕ್ಕೆ ಏನಾದ್ರೂ ಮಣಿದ್ರ ಅಧಿಕಾರಿಗಳು ಎಂಬುದು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅಂತ.